ಕಲಬುರಗಿಯ APMCಯಲ್ಲಿ ರಾಜಸ್ಥಾನಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಕಳೆದ 23 ದಿನಗಳಿಂದ ಸತ್ಯಾಗ್ರಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರಾದ MS ಪಾಟೀಲ್ ನರಿಬೋಳ್ ಅವರು. ಇವರಿಗೆ ಅನೇಕ ದಲಿತ ಮುಖಂಡರು ಮತ್ತು ಹಿಂದೂ ಮುಖಂಡರು ಬೆಂಬಲವನ್ನು ಸೂಚಿಸಿದ್ದಾರೆ. ಕಲಬುರಗಿ APMC ಆವರಣದಲ್ಲಿರುವ ರಾಜಸ್ಥಾನಿಗಳ ಅಂಗಡಿಗಳನ್ನು ತೆರವುಗೊಳಿಸದೆ ಹೋದರೆ ಜೂನ್ 20ರಂದು ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಲಾಗ್ತದೆ ಅಂತ ದಲಿತ ಸೇನೆ ಮುಖಂಡರಾದ ಮಂಜುನಾಥ್ ಭಂಡಾರಿ ಮತ್ತು ಲಕ್ಷ್ಮಣ ಸ್ವಾದಿ ಅವರು ತಿಳಿಸಿದ್ದಾರೆ. ಇಂದು ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಿಬೋಳ್, ಹಿಂದೂ ಜಾಗೃತಿ ಸೇನೆಯ ಲಕ್ಷ್ಮೀಕಾಂತ್ ಸ್ವಾದಿ ಸೇರಿ ಹಲವರು ಮುಖಂಡರ ನಾಯಕತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 23ನೇ ದಿನಕ್ಕೆ ಮುಂದುವರೆದರೂ ಕೂಡ ಇದರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಲ್ಲಿನ ಕಾರ್ಯದರ್ಶಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮನವಿಗೆ ಸ್ಪಂದನೆ ಮಾಡುತ್ತಿಲ್ಲ ಎಂದು ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮೀಕಾಂತ್ ಸ್ವಾದಿ ಮಾತನಾಡಿದರು. ಬೆಳಗಿನ ಶುಭೋದಯ ತಿಳಿಸುತ್ತಾ ಇವತ್ತಿನ ದಿವಸ ತಮಗೆಲ್ಲ ತಿಳಿದಂಗೆ APMC ಹೋರಾಟ 21ನೇ ದಿವಸ, ಇವತ್ತಿಗೆ 21ನೇ ದಿವಸ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಅದರ ವಿಷಯ ಕುರಿತು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರು ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರು, ಮಂಜುನಾಥ್ ಭಂಡಾರಿ ದಲಿತ ಸೇನೆ ಜಿಲ್ಲಾಧ್ಯಕ್ಷರು, ಮಹೇಶ್ ಕೆಂಬಾವಿ ರಾಮಸೇನೆ ಜಿಲ್ಲಾಧ್ಯಕ್ಷರು, ನಾಗೇಂದ್ರಪ್ಪ ತಾಂಬೆ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾಧ್ಯಕ್ಷರು, ಸಿದ್ದು ವಿ ಕಂದಗಲ್ ಹಿಂದೂ ಜಾಗೃತಿ ಸೇನೆ ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ವಿಜಯ ಸೇನೆ ಜಿಲ್ಲಾಧ್ಯಕ್ಷರು, ಮಲ್ಲಿಕಾರ್ಜುನ್ ಚಿಂಚನ್ಸೂರ್ ಭಾರತೀಯ ಯುವ ಸೇನೆ ಜಿಲ್ಲಾಧ್ಯಕ್ಷರು, ಶ್ರೀಕಾಂತ್ ರೆಡ್ಡಿ ದಲಿತ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರು. ಈ ಪತ್ರಿಕಾಗೋಷ್ಠಿಯ ಕುರಿತು ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಅಣ್ಣವರು ತಮ್ಮೆಲ್ಲ ಮಾಹಿತಿ ಕೊಡ್ತಾರೆ. ನಡೆಸುವ ಉದ್ದೇಶವೇನಪ್ಪ ಅಂತಂದರೆ, ಏನು ಕಲಬುರಗಿಯ APMC ಮಾರುಕಟ್ಟೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಏನಪ್ಪ ಅಂತಂದ್ರೆ, ಇವತ್ತೇನಲ್ಲಿ ಅನಾಧಿಕೃತ ಅಂಗಡಿಗಳು ಅಲ್ಲೇನಪ್ಪ ಅಂತಂದ್ರೆ ಯಾವುದೇ ಕೃಷಿಗೆ ಸಂಬಂಧಿಸಿದಂತೆ ಅಲ್ಲಿ ಮಾರುಕಟ್ಟೆ ನಿರ್ಮಾಣ ಆಗಿಲ್ಲ. ಅಲ್ಲಿ ಇತರೆ ಮಾರುಕಟ್ಟೆಗಳು ಅಂತಂದರೆ ಬೇರೆ ಬೇರೆ ಕಮರ್ಷಿಯಲ್ ಅಂಗಡಿಗಳು ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಇವತ್ತಲ್ಲಿ ತಾವು ನೋಡ್ತಾ ಇದ್ದಿರ್ಬೋದು, ಏನಪ್ಪ ಅಂತಂದರೆ ಟೈಲ್ಸ್ ಅಂಗಡಿ ಆಗಿರ್ಬೋದು ಹಾಗೂ ಗ್ರೆನೇಟ್ ಅಂಗಡಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಅಂಗಡಿಗಳು ಏನು ಥಮ್ಸಪ್ ಒಂದು ತಯಾರಿಕೆ ಗೋಡನ್ ಆಗಿರ್ಬೋದು, ಏನು ಬೇರೆ ಬೇರೆ ಈ ಥರ ಅಲ್ಲೊಂದು ಅಂಗಡಿಗಳು ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಏನು ಕಲಬುರಗಿಯ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರಿಗೆ ಒಂದು ಮನವಿ ಕೊಟ್ಟರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ. ಇವತ್ತು ಏನಪ್ಪ ಅಂತಂದರೆ, ಕೃಷಿ ಮಾರುಕಟ್ಟೆಗೆ ಪ್ರಕಾರ ವ್ಯವಹಾರ ನಡೀತಿಲ್ಲ. ಅಲ್ಲಿ ಎಲ್ಲ ಒಟ್ಟು ಕೂಡ ಅನಧಿಕೃತ ಮಳಿಗೆಗಳೇ ಆಗಿದವು. ಏನು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಬೇರೆ ಬೇರೆ ಏನಪ್ಪ ಅಂತಂದ್ರೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಏನಾದರೂ ಅನ್ಯಾಯ ನಡೀತಿದ್ರೆ, ಅಕ್ರಮ ನಡೀತಿದ್ರೆ ಮೂಗು ತೋರಿಸುವಂಥ ಕೆಲಸ ನಮ್ಮ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬರು ಮಾಡ್ತಿದ್ದರು. ಇವತ್ತು ತವರು ಜಿಲ್ಲೆ ಗುಲ್ಬರ್ಗದಲ್ಲಿ ಇಂಥ ಒಂದು ಅವ್ಯವಹಾರ ನಡೀತಿದ್ದರೂ ಕೂಡ ಸುಮಾರು ಬಾರಿ ಅವರಿಗೆ ಮನವಿ ಕೊಟ್ಟಿದ್ದರೂ ಕೂಡ ಇಲ್ಲಿವರೆಗೆ ಯಾವುದೇ ಒಂದು ಕ್ರಮವನ್ನು ಅವರು ತೆಗೆದುಕೊಳ್ತಾ ಇಲ್ಲ. ಏನು ಕೃಷಿಯ ಮಾರುಕಟ್ಟೆಯ ಏನಪ್ಪ ಅಂತಂದ್ರೆ, ಕಲಬುರಗಿ APMCಯಲ್ಲಿ ಅನ್ಯ ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಅನಧಿಕೃತವಾಗಿ ಅಂಗಡಿಗಳನ್ನು ನಡೆಸ್ತಿದ್ದಾರೆ. ಹಾಗೂ ಏನು ನೋಟಿಸ್ ಸುಮಾರು ಬಾರಿ ಅವರಿಗೆ 2-3 ಬಾರಿ ನೋಟಿಸ್ ಇಶ್ಯೂ ಆದರೂ ಕೂಡ ಯಾವುದೇ ನೋಟಿಸ್ಗೆ ಜಗ್ಗದೇನೆ ಅಲ್ಲಿ ಯಾರ್ದು ಕುಮ್ಮಕ್ಕ ಇದೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಯಾವ್ದೋ ಒಂದು ರಾಜಕೀಯ ಪ್ರಭಾವಿ ರಾಜಕೀಯ ಒಂದು ಕುಮ್ಮಕ್ಕಿನಿಂದ ಅವರು ಯಾರು ಏನು ಮಾಡ್ತಾರನ್ನ ಯಾವುದು ಭಯ ಇಲ್ಲಾರ್ದೆ ಅಲ್ಲಿ ಒಂದು ವ್ಯಾಪಾರವನ್ನು ನಡೆಸ್ತಿದ್ದಾರೆ. ತಾವು ಅಲ್ಲಿ ಹೋಗಿ ನೋಡ್ಬೋದು. ಇವತ್ತು ಸುಮಾರು 21 ದಿನಗಳ ಕಾಲ ಅಲ್ಲಿ ಒಂದು ಧರಣಿ ಸತ್ಯಾಗ್ರಹ ನಡೆದು, ಅದು ಕೂಡ ಯಾವುದೋ ಒಂದು ಬೆಲೆ ಇಲ್ಲಾರ್ದಂಗೆ ಆಗ್ಯದ. ಅದಕ್ಕೆ ಇವತ್ತು ನಾವು ಏನು ಪತ್ರಿಕಾ ಗೋಷ್ಠಿ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀವಿ. ಕೂಡಲೇ ಏನು ಸಂಬಂಧಪಟ್ಟ
ಏನು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಮತ್ತು ಇಡೀ ಏನಪ್ಪ ಅಂತ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಹೋರಾಟವನ್ನು ನಾವು ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಅದಕ್ಕೆ ಕೂಡಲೇ ತಾವೊಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಇವತ್ತು ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಇವತ್ತು ಎಲ್ಲ ಸಂಘಟನೆ, ರೈತ ಪರ ಸಂಘಟನೆ ಆಗಿರ್ಬೋದು, ಹಿಂದೂ ಪರ ಸಂಘಟನೆ ಆಗಿರ್ಬೋದು, ಎಲ್ಲ ಸಂಘಟನೆಯವರು ಏನು ಕಲಬುರಗಿಯ ಒಂದು ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಏನಪ್ಪ ಅಂತಂದ್ರೆ ಗಡುವು ಕೊಡ್ತೀವಿ, ಒಂದು 4-5-6 ದಿವಸ ಗಡುವು ಕೊಡ್ತೀವಿ. ಅದರಲ್ಲಿ ಏನಾದರೂ ಮಾಡಿದ್ರೆ ಸರಿ, ಇಲ್ಲವಾದದ್ರಪ್ಪ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಮುತ್ತಿಗೆಯನ್ನು ಹಾಕ್ತೀವಿ. 1 ವರ್ಷ ಆಯ್ತು ಸರ್ ನೋಟಿಸ್ ಕೊಟ್ಟು, ಆದರೆ ಇನ್ನೂವರೆಗೆ ಒಟ್ಟ ಸರ್ ಎಲ್ಲ ಅಂಗಡಿ ಸರ್, ಟೋಟಲ್ ವಸ್ತು ಅಂಗಡಿ ಹೋಗ್ಯಾವ್ರಿ. ಈಗ ಸುಮಾರು 150 150 ಅಂಗಡಿ ಪ್ರೆಸೆಂಟ್ ಇದ್ದು ರೀ, ಉಳ್ಕಿದ ಸ್ವಲ್ಪ ತಗೊಂಡು ಹೋಗ್ಯಾರ.